ಸೋಮವಾರಪೇಟೆ ಸಮೀಪದ ಯಡೂರು ಗ್ರಾಮದಲ್ಲಿರುವ ಶ್ರೀ ಸುಬ್ಬಮ್ಮ ದೇವರ ಕೆರೆಗೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಸಮಾಜ ಸೇವಕರಾದ ಹರಪಳ್ಳಿ ರವೀಂದ್ರ ಅವರು ಬಾಗಿನ ಅರ್ಪಣೆಯ ಕಾರ್ಯವನ್ನು ನೆರವೇರಿಸಿದರು. ಬಾಗಿನ ಸಮರ್ಪಿಸಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ, ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗುತ್ತಿರುವುದು ಸಂತೋಷ. ಆದರೆ
ನಮ್ಮ ಭಾಗದಲ್ಲಿ ಮಳೆಯಾದರೆ ಬೇರೆ ತಾಲೂಕುಗಳ ರೈತರಿಗೆ ಬಹಳ ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ರೈತರ ಅನುಕೂಲಕ್ಕಾಗಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ. ಆದರೆ ನಾನು ಈ ದೇವರ ಕೆರೆಗೆ ಕಾಯಕಲ್ಪ ನೀಡಿದ್ದರಿಂದ ಪ್ರತಿ ವರ್ಷ ಕೆರೆಗೆ ನಾನು ಬಾಗಿನ ಅರ್ಪಣೆ ಮಾಡುತ್ತಿದ್ದೇನೆ. ಈ ಕೆರೆಗೆ 8 ರಿಂದ 10 ಲಕ್ಷ ವೆಚ್ಚದಲ್ಲಿ ಈ ಕೆರೆಯ ಹೂಳನ್ನು ತೆಗೆಸಿದ್ದು ರೈತಾಪಿ ವರ್ಗದವರಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತಿದೆ. ಈಗ ನೀರು ತುಂಬಿ ಕಂಗೊಳಿಸುತ್ತಿದ್ದು ಕೃಷಿಕರಿಗೆ ಹಾಗೂ ಗ್ರಾಮದ ಜಾನುವಾರುಗಳಿಗೆ ಕುಡಿಯಲು ನೀರು ಒದಗಿಸುವ ಯಡೂರು ಗ್ರಾಮದಲ್ಲಿರುವ ಸುಬ್ಬಮ್ಮ ದೇವರ ಕೆರೆಗೆ ಈಗ ನೀರು ತುಂಬಿರುವುದರಿಂದ ನಾವು ಇವಾಗ ಬಾಗಿನ ಅರ್ಪಣೆ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಯಡೂರು ಗ್ರಾಮಸ್ಥರಿಗೆ ನನ್ನ ಅಭಿನಂದನೆಗಳು. ಬೆಳಗ್ಗಿನ ಶುಭೋದಯ. ಇಂಥ ಮಳೆ ಮತ್ತು ಗಾಳಿ ಇದ್ರೂ ನೀವೆಲ್ಲ ಬಂದಿದ್ದೀರಿ. ಇಲ್ಲಿಗೆ 6-7 ವರ್ಷದ ಹಿಂದೆ ಈ ಹಾಳು ಬಿದ್ದಂಥ ಕೆರೆಯನ್ನು ನಾನು ಜೀರ್ಣೋದ್ಧಾರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ನಿಮಗೆ ಸುಮ್ಮನೆ ಒಂದು ಸರ್ಪ್ರೈಸ್ ಕೊಟ್ಟೆ. ಏನೋ ನಾಳೆ ಬೆಳಿಗ್ಗೆ 6 ಗಂಟೆಗೆ ನೀವು ಸೇರ್ಬೇಕಂತ. ಅದೊಂದು ಭಾಳ ನನಗೆ ಖುಷಿ ಆಯಿತು. ಯಾಕೆಂದರೆ 100 ಮನೆಗಳಿದ್ರೆ 100 ಜನನೂ ಬಂದಿದ್ರು, ಅಥವಾ ಎಷ್ಟು ಮನೆಗಳಿತ್ತು ಎಲ್ಲರೂ ಬಂದಿದ್ರು. ಹಾಗಾಗಿ ಅದರಲ್ಲಿ ಕೆಲವರು 1-2 ಜನ ಅದಿದ್ದೇ ಇರುತ್ತೆ, ಏನೋ ಅವರೆಲ್ಲಿ ಮಾಡ್ತಾರೆ, ಎಲ್ಲೋ ಸರ್ಕಾರದಿಂದ ಬರ್ಬೋದು, ಅದನ್ನ ಏನೋ ತಗೊಳಕ್ಕೆ ಮಾಡ್ತಾ ಇದ್ದಾರೆ ಏನೋ ಹೇಳಿದ್ರು. 2-3 ಜನ ಅಷ್ಟೇ. ಒಂದು 97%. ಆಮೇಲೆ ಇನ್ನೊಂದು ಯಡೂರು ಬಗ್ಗೆ ನನಗೆ, ಯಡೂರು ಮತ್ತು ತಾಕೇರಿ ಬಗ್ಗೆ ಭಯಂಕರ ಆತ್ಮವಿಶ್ವಾಸ. ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಹಿಂದಿನ ಕಾಲದಲ್ಲಿ ಇದು ಬರ್ತಾ ಇರಲಿಲ್ಲ, ಯಾರು ಗಲಾಟೆ ಆದರೆ ಪೊಲೀಸ್ ಬರ್ತಾ ಇರಲಿಲ್ಲ. ಈಗ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ಆ ಥರ ನನಗೆ ಅಭಿಮಾನ ಅಂತ ಹೇಳಿದ್ರೆ ಯಡೂರು ಮತ್ತು ತಾಕೇರಿ ಮೇಲೆ ಭಾಳ ಅದೊಂದು ವಿಷಯವಾಗಿದೆ. ಹಾಗಾಗಿ ನೀವು ನನ್ನ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಿ. ಮತ್ತು ನಿಮ್ಮ ಸಪೋರ್ಟಿಂದನೇ ನಾನು ಇವಾಗ ಅಲ್ಲಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಫಸ್ಟು ನೀವು ಕಳಿಸಿದ ತಕ್ಷಣ ನಾನು ಇದು ವರ್ಕಿಂಗ್ ಪ್ರೆಸಿಡೆಂಟ್ ಆದೆ, ಮತ್ತು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಆದೆ. ಮತ್ತು ಒಂದು ವರ್ಷ ಆದಮೇಲೆ ಬೇರೆ ಕಮಿಟಿ ಬಂತು. ಈಗ ಮತ್ತೆ ಬಾಲಕೃಷ್ಣ ಅವ್ರ ಕಮಿಟಿ ಬಂದಿದೆ. ಇವಾಗ ಮತ್ತೆ ಅವರು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಮತ್ತು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಈ ಸಾರಿ MLA ಕ್ಯಾಂಡಿಡೇಟ್ ಆಗಿ ನಾನು ಸ್ಪರ್ಧಿಸಬೇಕು ಅಂತ ತುಂಬ ಸತತ ಪ್ರಯತ್ನ ಪಟ್ಟೆ. ನಾನೊಬ್ಬ ಹಳ್ಳಿಯವನು, ಇಂಥ ದೊಡ್ಡ ಪ್ರಬಲ ಫೋರ್ಸಲ್ಲಿ ಬಿರುಗಾಳಿ ಎದುರಿಗೆ ನನಗೆ ಹೋಗೋಕ್ಕಾಗಲಿಲ್ಲ. ಅಂತೂ ಫೈನಲ್ ಡೇವರೆಗೂ ಫೈಟ್ ಮಾಡಿದೆ. ಲಾಸ್ಟ್ ಒಂದು ಸಣ್ಣ ಅಂತರದಲ್ಲಿ ಹೋಯಿತು. ಸೊ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪಕ್ಷದಿಂದ ಆದರೂ ಇವತ್ತವರೆಗೂ ನನಗೆ ಒಂದು ಹೆಸರಿಲ್ಲ. ಇವತ್ತು 35 ಜನ ಇದ್ದಾರೆ ಒಕ್ಕಲಿಗರ ಸಂಘದ ಡೈರೆಕ್ಟ್ರು. ಅವರೆಲ್ಲ ನನ್ನ ನಿಲುವಲ್ಲಿ ಕೊಂಡ್ಕೋತಾರೆ. ಅಷ್ಟು ರಿಚ್. ಆದರೆ ಇದರಲ್ಲಿ ನಾನು ಟಾಪಲ್ಲಿದ್ದೀನಿ. ವಿಶ್ವಾಸದಲ್ಲಿ, ಕರಪ್ಷನ್ ಇಲ್ಲ ಅನ್ನೋದ್ರಲ್ಲಿ, ಪರ್ಚೇಸಿಂಗ್ ಕಮಿಟಿ ಇವಾಗಲೂ ಬಂದಿದ್ದಾರೆ ನನ್ನ ಡೈರೆಕ್ಟರ್ಸ್ ಎಲ್ಲ. ಪರ್ಚೇಸಿಂಗ್ ಕಮಿಟಿ 30-40 ಲಕ್ಷ ಇದು ಸೈನ್ ಹಾಕ್ತೀನಿ, ಒಂದು ಟೀ ಕುಡ್ದಿಲ್ಲ ಇದುವರೆಗೆ. ಹಾಗಾಗಿ ಹಿಂದೆ ಕೊಡಗಿನ ಹೆಸರು ಹಾಳಾಗಿ ಹಳ್ಳ ಹತ್ತಿ ಹೋಗಿತ್ತು, ಕೊಡಗಿನವರ ಡೈರೆಕ್ಟರ್ಸ್ ಅಂತ. ಇವಾಗ ಕೊಡಗಿನವರು ಅಂತ ಹೇಳಿದ್ರೆ ನನಗಲ್ಲ, ಇಡೀ ಕೊಡಗಿಗೆ ಒಂದು ಹೆಸರು ಬಂದಿದೆ, ಒಕ್ಕಲಿಗರಿಗೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಯಾವುದೋ ಒಂದು ಯಾವ ಪಾರ್ಟಿಯಿಂದ ಆಗ್ಬೋದು ಕಂಟೆಸ್ಟ್ ಮಾಡೋದಂತೂ ನೆಕ್ಸ್ಟ್ ಸತಸಿದ್ಧ. ನೀವೆಲ್ಲ ಇರಿ ನನ್ನ ಜೊತೆ. ಯಾವುದೇ ಪಾರ್ಟಿ ಆಗಲಿ ಬರೇ ಡೆವಲಪ್ಮೆಂಟಿಗೋಸ್ಕರ, ವೈಯಕ್ತಿಕ ಅಭಿರುಚಿ, ಅಧಿಕಾರದ ದುರಾಸೆ ಯಾವುದಕ್ಕೂ ಇಲ್ಲದೆ ಒಂದು ನಮ್ಮ ಮಡಿಕೇರಿ ಕಾನ್ಸ್ಟಿಟ್ಯುನ್ಸಿ ಒಂದು ಡೆವಲಪ್ ಆಗಬೇಕು, ಬಡಬಗ್ಗರಿಗೆಲ್ಲ ಒಂದು ಅನುಕೂಲ ಆಗಬೇಕು, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು, ಮತ್ತು ಉದ್ಯೋಗ ಬಯಸುವಂಥವ್ರಿಗೆ ಒಳ್ಳೆಯದಾಗಬೇಕು. ಅದಕ್ಕೋಸ್ಕರ ನಾನು ರಾಜಕೀಯ ಪ್ರವೇಶ ಮಾಡ್ತೀನಿ. ಒಂದು ವರ್ಷ ಇರುವಾಗ ಸಕ್ರಿಯವಾಗಿ ಇಲ್ಲಿ ಬಂದು ಇದು ಮಾಡ್ತೀನಿ. ಸೊ ಎಲ್ಲ ನನ್ನ ಸಮಾನ ಮನಸ್ಕರು ನನ್ನ ಜೊತೆ ಸಪೋರ್ಟ್ ಮಾಡ್ತಾರೆ. ಒಕ್ಕಲಿಗರ ಸಂಘದಲ್ಲಿ ನನಗೆ ಸ್ಟೇಟಲ್ಲೇ ಫಸ್ಟ್ 78%, 79% ಏನೋ ವೋಟ್ ಸಿಕ್ತು. ಹಾಗಾಗಿ ನೆಕ್ಸ್ಟು ನನಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಜೊತೆ ಎಲ್ಲರ ಜೊತೆ ಇರ್ತೀನಿ. ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಒಂದೇ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆಷ್ಟು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ನಾನು ತೋಟಕ್ಕೆ ಹೋಗುವಾಗ ನಾನು ಅಲ್ಲಿಂದ ಇಲ್ಲಿವರೆಗೆ ಫುಲ್ ಕಣ್ಣು ಈ ಕಡೆ ಹಾಯಿಸ್ತವ್ರು, ಆ ಕಡೆ ಈ ಕಡೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಖುಷಿ ಆಗುತ್ತೆ ನನಗೆ. ಆ ಸಬ್ಬಮ್ಮ ತಾಯಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಸಮಾನ ಮನಸ್ಕರಿರುವ ಎಲ್ಲ ಯಡೂರು ಗ್ರಾಮಸ್ಥರಿಗೆ ಆ ದೇವ್ರು ಒಳ್ಳೇದು ಮಾಡಲಿ. ಮಳೆ ಬೆಳೆ ಮತ್ತು ಐಶ್ವರ್ಯ, ಆರೋಗ್ಯ, ನಿಮ್ಮ ಮಕ್ಕಳುಗಳಿಗೆಲ್ಲ ಸುಖ ಸಮೃದ್ಧಿ, ಮತ್ತು ನಿಮ್ಮ ಮಕ್ಕಳುಗಳು ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಸಬ್ಬಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಹರಪಳ್ಳಿ ರವೀಂದ್ರ, ಅಭಿಮಾನಿ ಸಂಘದ ಅಧ್ಯಕ್ಷರಾದ ನಾಗರಾಜ್, ಮಾದಾಪುರ ಕಾಶಿಂ,
ಕುಶಾಲನಗರ ಕಲೀಂ ಹಾಗೂ ಸೋಮವಾರಪೇಟೆ ಸುರೇಶ್ ಚಕ್ರವರ್ತಿ ಹಾಗೂ ಯಡೂರು ಗ್ರಾಮಸ್ಥರು ಹಾಗೂ ಸೋಮವಾರಪೇಟೆ ಭಾಗದ ವಿವಿಧ ಸಂಘದ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹರಪಳ್ಳಿ ರವೀಂದ್ರ ಅವರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದಾರೆ. ಅವರು ನಮ್ಮ ಹಿಂದೆ ಪಾಳು ಬಿದ್ದಂಥ ಕೆರೆನ ಜೀರ್ಣೋದ್ಧಾರ ಮಾಡಿ 6-7 ವರ್ಷ ಆಯಿತು. ಅದ್ರ ಮೇಲೆ ನೀರು ತುಂಬ ಹರಿತಾ ಇದೆ. ಪ್ರತಿ ವರ್ಷ ಕೂಡ ಅವರು ಈ ಒಂದು ದಿವಸದಲ್ಲಿ ಕೆರೆ ತುಂಬಿ ನೀರು ಉಕ್ಕಿ ಹರಿತಿರುವ ಸಂದರ್ಭದಲ್ಲಿ ಬಂದು ಅವರಾಗಿ ಬಂದು ಸ್ವತಃವಾಗಿ ನಮ್ಮೆಲ್ಲ ಹೇಳಿ ಮಾಡಿ ಒಂದು ಬಾಗಿನ ಬಿಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ, ಗ್ರಾಮಾಭಿವೃದ್ಧಿ ಸಮಿತಿ ಪರವಾಗಿ ನಮ್ಮ ಸಬ್ಬಮ್ಮ ತಾಯಿ ದೇವರು ಒಳ್ಳೆ ಮಾಡಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಬಂದಂಥ ಎಲ್ಲ ಅವರ ಆತ್ಮ ಸ್ನೇಹಿತರು ಸೋಮವಾರಪೇಟೆಯಿಂದ ಬಂದಿದ್ದಾರೆ, ಫೋಟೋಗ್ರಾಫರ್ ಬಂದಿದ್ದಾರೆ. ಗ್ರಾಮದ ಆಡಳಿತ ಮಂಡಳಿಯವರಿಗೂ, ಗ್ರಾಮಸ್ಥರಿಗೂ, ಪಂಚಾಯತಿ ಸದಸ್ಯರಿಗೂ, ಅರ್ಚಕರಿಗೂ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗ್ರಾಮದ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಒಕ್ಕಲಿಗರ ಯುವ ವೇದಿಕೆಯ ಸದಸ್ಯರು, ಪದಾಧಿಕಾರಿಗಳು, ಅಧ್ಯಕ್ಷರು, ಖಜಾಂಚಿಯವರು ಎಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಇದೇ ಥರ ನಡ್ಕೋಗ್ಲಿ ಅಂತೇಳಿ ಹಾರೈಸ್ತಾ ಅವರಿಗೆ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಮುಂದೆ ಇದೇ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ.